ರಾಜ್ಯ ರಾಜಕಾರಣದ ಸುದ್ದಿಗೆ ಬರ್ತಾ ಇದ್ದೀವಿ. ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಬಣ ಬಡಿದಾಟ ಇದೆ. BJPಯ ಬಣ ಬಡಿದಾಟ ಯಾವ ಹೈಟ್ಗಾರು ಹೋಗ್ಬೋದು, ಆದರೆ ಇದಕ್ಕೆ ವ್ಯಾಪ್ತಿ ಇಲ್ಲ. ಯಾಕಂದರೆ ಗಲಾಟೆ ನಡೀತಾ ಇರೋದು ರಾಜ್ಯಾಧ್ಯಕ್ಷರ ಹುದ್ದೆ ಮಾತ್ರ. ಕಾಂಗ್ರೆಸ್ ಬಣ ಬಡಿದಾಟ ಎತ್ತರಕ್ಕೆ ಹೋಗೋದಿಲ್ಲ, ಬಟ್ ವ್ಯಾಪ್ತಿ ತುಂಬ ವಿಸ್ತಾರವಾಗಿದೆ. ಇದು ಯಾವ ಕಾರಣಕ್ಕಾದರೂ ಬಣ ಬಡಿದಾಟ ಸ್ವರೂಪ ತಗೋಬೋದು. ಉದಾಹರಣೆಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ. ಈ ಸುದ್ದಿಯನ್ನು DK ಶಿವಕುಮಾರ್ ಅವರು ಭೇಟಿಯಾಗೋದಕ್ಕೆ ಬಂದಾಗ KN ರಾಜಣ್ಣ ಭೇಟಿಯಾಗದೆ ತಮ್ಮ ಕೊಠಡಿಯಿಂದ ಹೋಗ್ಬಿಟ್ರು ಅನ್ನೋ ಆವತ್ತಿನ ದಿನದಿಂದ ತೋರಿಸ್ತಾ ಇದ್ದೀವಿ ನಾವು. ವಿಧಾನಸೌಧದಲ್ಲಿ KN ರಾಜಣ್ಣ ಅವರ ಕೊಠಡಿಗೆ ಹೋಗಿ DK ಶಿವಕುಮಾರ್ ಭೇಟಿಯಾಗಬೇಕಾಗಿತ್ತು. ನೆನ್ನೆ ಡೀಟೇಲಾಗಿ ಹೇಳಿದೆ ನಾನು. ಸುಮ್ಮನೆ ಹೋಗ್ಬಿಡ್ತಾರಾ, ಇದಾರೋ ಇಲ್ವೋ ಚೆಕ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋದ್ರು. ಸ್ವಲ್ಪ ಹುಷಾರಿಲ್ಲ, ನಾನು ಹೋಗ್ಬರ್ತೀನಿ ಅಂತ ಹೋಗ್ಬಿಟ್ಟಿದ್ರು KN ರಾಜಣ್ಣ ಅವರು. ಸ್ವಲ್ಪ ಹೊತ್ತಿಗೆ ಸತೀಶ್ ಜಾರಕಿಹೊಳಿ ಅವ್ರ ಮನೇಲಿ ಮತ್ತೆ ಮೀಟಿಂಗಲ್ಲಿದ್ದಾರೆ. ಆವತ್ತು ಹೊರಗೆ ಬಂದ DK ಶಿವಕುಮಾರ್ ವಯೋಸಹಜ ಸಮಸ್ಯೆಗಳಿರ್ತವೆ ಅಂತೆಲ್ಲ ಮಾತಾಡಿದ್ರು. ಅದಾದಮೇಲೆ ಡೀಟೇಲ್ಸ್ ಹೇಳಿದ್ದೀನಿ ನಿಮಗೆ ಯಾಕೆ ಇದಾಗ್ತಾ ಇದೆ. ಬೆಳ್ಳಿ ಪ್ರಕಾಶು BJPಯ ಮಾಜಿ ಶಾಸಕರು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆದಮೇಲೂ ಅಬಾಧಿತವಾಗಿ ಅಧ್ಯಕ್ಷರಾಗಿ ಮುಂದುವರ್ಕೊಂಡು ಹೋಗ್ತಿದ್ದಾರೆ. DK ಶಿವಕುಮಾರ್ ವೈ ಇಸ್ ದಿಸ್ ಅನಿಸಿದೆ. ಪಕ್ಷದ ಅಧ್ಯಕ್ಷರು, ಪಕ್ಷ ಅಧಿಕಾರದಲ್ಲಿರುವಾಗ ಪಕ್ಷಕ್ಕಾಗಿ ದುಡಿದವರಿಗೆ ಅಧಿಕಾರ ಸಿಗಬೇಕು, ಅವರ ಕಾಳಜಿ ಅವ್ರದ್ದು. ಹೋಗಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದಾರೆ, ನೋಡಿ ಸರ್ ಇದು ಯಾಕೆ ಸರಿ ಇಲ್ಲ, ಇದು BJP ಮಾಜಿ MLA ಯಾಕೆ ಇನ್ನೂ ಅಧ್ಯಕ್ಷರಾಗಿರ್ಬೇಕು ಅಪೆಕ್ಸ್ ಬ್ಯಾಂಕಿಗೆ ಅಂತ. ಸಿದ್ದರಾಮಯ್ಯನವರು ಕರೆಕ್ಟು ಶಿವಕುಮಾರ್ ನೀವು ಹೇಳೋದು, ಒಂದು ಸಲ ಹೋಗಿ KN ರಾಜಣ್ಣ ಹತ್ರ ಮಾತಾಡ್ಬಿಡಿ ಅಂದಿದ್ದಾರೆ. KN ರಾಜಣ್ಣ ಹತ್ರ ಯಾಕೆ ಮಾತಾಡಬೇಕು, ಯಾಕಂದರೆ ಸಹಕಾರ ಸಚಿವರವರು, ಅಪೆಕ್ಸ್ ಬ್ಯಾಂಕ್ ಅವ್ರ ಅಂಡರಿಗೆ ಬರುತ್ತೆ. DK ಶಿವಕುಮಾರ್ ಇಂಥ ವಿಷಯ ಮಾತಾಡೋದಕ್ಕಿದೆ ಬರ್ತೀನಿ ಅಂದರು. ಅವರು ಎದ್ದುಬಿಟ್ರು, ಇಲ್ಲ ರೂಮಲ್ಲಿ. ಆ್ಯಕ್ಚುಲಿ ಆಗಿದ್ದೇನು, ಬೆಳ್ಳಿ ಪ್ರಕಾಶರನ್ನು ಕೆಳಗಿಳಿಸೋದಕ್ಕೆ KN ರಾಜಣ್ಣರಿಗೆ ಮನಸ್ಸಿಲ್ಲ. ಯಾಕೆ, ತುಂಬ ಪ್ರೀತಿನ ಅಲ್ಲ. ಬೆಳ್ಳಿ ಪ್ರಕಾಶ್ ಕೆಳಗಿಳಿದ್ರೆ ಕಾಂಗ್ರೆಸ್ನವರೊಬ್ಬರು ಅಧ್ಯಕ್ಷರಾಗ್ತಾರೆ. ವೆಲ್ ಆ್ಯಂಡ್ ಗುಡ್, ಕಾಂಗ್ರೆಸ್ನವರೊಬ್ಬರು ಅಧ್ಯಕ್ಷರಾಗ್ತಾರೆ. ಬಟ್ ಕಾಂಗ್ರೆಸ್ಸಿನ ಯಾವ ಬಣದವ್ರು ಆಗ್ತಾರೆ? DK ಶಿವಕುಮಾರ್ ಕಡೆಯವರಾಗ್ತಾರೆ. ಅದಕ್ಕೆ ಬೇಡ ಅಂದರೆ ನೀವು ಎಲ್ಲಿಗೆ ಬಂದಿದೆ ನೋಡಿ. BJP ಅವ್ರು ಬೇಕಿದ್ರೆ ಕಂಟಿನ್ಯೂ ಆಗಲಿ, ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಬಣದವರು ಅಧ್ಯಕ್ಷರಾಗೋದಕ್ಕೆ ಬಿಡೋದಿಲ್ಲ ಅಂತ KN ರಾಜಣ್ಣ ಆಟ. ಅದು 21 ಜನ ಟೋಟಲ್ ಸದಸ್ಯರಂತ. ಈಗ ಬರುವಾಗ ನಂಗೆ ಬಂದ ಡೀಟೇಲ್ ಇದು. 21 ಜನ ಟೋಟಲ್ ಸದಸ್ಯರು, 19 ಜನ ಇದ್ದಾರಂತ. ಈಗ 2 ಖಾಲಿ ಇದೆ. 19ರಲ್ಲಿ 16 ಜನ ಕಾಂಗ್ರೆಸ್ ಬೆಂಬಲಿತರು. 14 ಜನ ಕಾಂಗ್ರೆಸ್ ಬೆಂಬಲಿತರು 19ರಲ್ಲಿ. ಇನ್ನು 5 BJP ಬೆಂಬಲಿತರು. ಸ್ಪಷ್ಟ ಮೆಜಾರಿಟಿ ಇದೆ. 14 ಜನ ಸೇರ್ಕೊಂಡು ಯಾರನ್ನ ಇಳಿಸ್ಬೇಕು ಯಾರನ್ನ ಏರಿಸ್ಬೇಕು ನಿರ್ಧಾರ ಮಾಡಬಹುದು. ಬಟ್ ಬಿಡ್ತಿಲ್ಲ KN ರಾಜಣ್ಣ. ಯಾಕೆ? DK ಶಿವಕುಮಾರ್ ಅವರು ತಮಗೆ ಆಪ್ತರಾಗಿರುವ ವಿಧಾನ ಪರಿಷತ್ ಸದಸ್ಯ ರವಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೊರಟಿದ್ದಾರಂತೆ. BJP ಅವರು ಬೇಕಿದ್ರೆ ಕಂಟಿನ್ಯೂ ಆಗಲಿ, DK ಶಿವಕುಮಾರ್ ಕಡೆಯವ್ರನ್ನ ಆಗೋದಕ್ಕೆ ಬಿಡೋದಿಲ್ಲ ಅಂತ KN ರಾಜಣ್ಣ ಅವರ ಹಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.